ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸ್ವಾಗತ. ಪರಿವಾರದವರಲ್ಲಿ ನಮ್ಮದೊಂದು ವಿನಮ್ರವಾದ ವಿನಂತಿ. ಬೆಂಗಳೂರು, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ, ಕಲಬುರಗಿ ಹಾಗೂ ಕೋಲಾರ ಹೀಗೆ ಕರ್ನಾಟಕವಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಗುರು ಭಕ್ತರು ಸಖರಾಯಪಟ್ಟಣದಲ್ಲಿರುವ ಶ್ರೀ ವೆಂಕಟಾಚಲ ಅವಧೂತರ ವೇದಿಕೆಗೆ ದರ್ಶನ ಪಡೆಯಲು ಬರುತ್ತಿರುತ್ತಾರೆ. ಈ ವಿಷಯ ಗುರುನಾಥರನ್ನು ಬಲ್ಲ ಎಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಇಂಥ ಅದ್ಭುತವಾದ, ನಿರಾಮಯನಾದ, ನಿರ್ವಿಕಲ್ಪ ಸ್ವರೂಪನಾದ, ಅಚಿಂತ್ಯನೂ ಮತ್ತು ಅನಂತನೂ ಆಗಿರುವ ಶ್ರೀ ಗುರುನಾಥರು ನೆಲೆಗೊಂಡ ಈ ಪುಣ್ಯ ಸ್ಥಳವೇ ಸಖರಾಯಪಟ್ಟಣದ ಈ ವೇದಿಕೆ. ಅತ್ಯಂತ ಜಾಗೃತ ಸ್ಥಳವು, ಮನಸ್ಸಿಗೆ ನೆಮ್ಮದಿ ನೀಡುವ ತಾಣವು ಇದಾಗಿದೆ. ಎಷ್ಟೋ ಭಕ್ತರ ದುಃಖ ದುಮ್ಮಾನಗಳನ್ನು ನಿವಾರಿಸಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ನಂಬಿ ಬಂದವರ ಉದ್ಧಾರಗೈಯುತ್ತಿರುವ ಶ್ರೀ ವೆಂಕಟಾಚಲ ಅವಧೂತರು ಇವರು. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ನಾನು ನಿಮ್ಮ ಕಡೂರು ದತ್ತಾತ್ರಿ. ಇಂದಿನ ವಿಶೇಷ ಸಂಚಿಕೆ ಶ್ರೀಯುತ ನಾಯಕ್ ಸಚ್ಚಿದಾನಂದ್ ಹಾಗೂ ಅವರ ಆತ್ಮೀಯ ಮಿತ್ರ DS ಸೋಮಶೇಖರ್ ಪುರಾಣಿಕ್ ತೀರ್ಥಹಳ್ಳಿ ಇವರೊಂದಿಗಿನ ಸಂವಾದ. ಈ ಹಿಂದಿನ ಸಂಚಿಕೆಗಳಲ್ಲಿ ಸಖರಾಯಪಟ್ಟಣದವರೇ ಆದ ಶ್ರೀಯುತ ನಾಯಕ್ ಸಚ್ಚಿದಾನಂದ್ ಅವರು ತಮ್ಮ ಆತ್ಮೀಯವಾದ ಅನುಭವಗಳನ್ನು ಹಂಚಿಕೊಂಡಿರುವುದು ತಮಗೆ ತಿಳಿದ ಸಂಗತಿಯಾಗಿದೆ. ಇಂದು ಶ್ರೀ ನಾಯಕ್ ಸಚ್ಚಿದಾನಂದ್ ಅವರ ಜನ್ಮದಿನ. ಅವರಿಗೆ ನಮ್ಮ ಅವಧೂತ ಪರಿವಾರದವರೆಲ್ಲರ ಪರವಾಗಿ ಶುಭಾಶಯ ಕೋರುತ್ತೇವೆ. ನಿಮ್ಮೆಲ್ಲರ ಶುಭ ಹಾರೈಕೆ, ಆಶೀರ್ವಾದ ಮತ್ತು ಬೆಂಬಲ ಹೀಗೆ ಅವರ ಮೇಲಿರಲಿ. ಇಂದಿನ ಸಂಚಿಕೆ ಅವರದೇ ಸ್ವಂತ ಆಧ್ಯಾತ್ಮಿಕ ಅನುಭವವನ್ನು ಅವರ ಪ್ರಿಯ ಸಖ ತೀರ್ಥಹಳ್ಳಿಯ ಶ್ರೀಯುತ DS ಸೋಮಶೇಖರ್ ಇವರುಗಳು ಒಟ್ಟಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಸಂಚಿಕೆಯನ್ನು ವೀಕ್ಷಿಸಿ ತಮ್ಮ ಅನುಭವ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಬೆಂಬಲವೇ ನಮಗೆ ಪ್ರೋತ್ಸಾಹ. ನಮಸ್ಕಾರ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ಈಗ ನಾವು ಹೇಳಲಿಕ್ಕೆ ಹೊರಟಿರೋದು ಇದು ನಡೆದಿದ್ದ ಘಟನೆ. ನಾನು ಗುರುನಾಥರು ಇಬ್ಬರೇ ಇದ್ದಾಗ ನಡೆದಿದ್ದ ಘಟನೆ. ಅದು ನಂದು ಬಹಳ ದಿವಸದ್ದು ಒಂದು ಕುತೂಹಲ ಪ್ರಶ್ನೆ ಇತ್ತು. ಅದನ್ನ ಗುರುಗಳ ಹತ್ರ ಕೇಳಿದಾಗ ನಡೆದಿದ್ದ ಘಟನೆ ಇದು. ತುಂಬ ಹಿಂದೆ, ಅದಕ್ಕಿಂತ ಹಿಂದೆ ನಡೆದಿದ್ದ ಘಟನೆ. ಅದನ್ನ ಸೋಮಣ್ಣವ್ರು ಬಂದಾಗ ನಾವು ಗುರುಗಳ ಮನೆಗೆ ಹೋಗ್ತಿದ್ವಿ. ಗುರುಗಳ ಮನೆಯಿಂದ ಬರ್ತಾ ದಾರಿಲಿ ಮತ್ತೆ ಅದೇ ವಿಚಾರ ಮಾತಾಡ್ಕೊಂಡ್ ಬರ್ತಾ ಇದ್ವಿ. ಒಂದ್ ದಿವಸ ಹೀಗೆ ಗುರುಗಳ ಮನೆಯಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಅರಳಿಕಟ್ಟೆವರೆಗೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಈ ವಿಚಾರನ ನಾನು ಹಿಂಗ್ ನಡೆದಿತ್ತು,
ನೀನ್ ಗುರುಗಳನ್ನ ಹತ್ರ ಏನಾರು ಕೇಳ್ತಿದ್ಯಾ, ಅದಕ್ಕೆಲ್ಲ ಏನೇನು ಹೇಳ್ತಿದ್ರು ಅಂತ ಕುತೂಹಲ ಕೇಳೋರು. ಇಲ್ಲ, ನಾನು ನೇರವಾಗಿ ನಾನು ಕೇಳಿದ್ದೀನಿ ಗುರುಗಳು ಇದೆಲ್ಲ ಹೆಂಗೆ ಹೇಳ್ತಾರೆ ಅಂತ, ಅದನ್ನೆಲ್ಲ ಕೇಳಬೇಕು ಅಂತ ಅದಕ್ಕೆ ಅವ್ರು ಈ ಥರ ಉತ್ತರ ಕೊಟ್ಟಿದ್ರು ಅಂತ ಈ ಘಟನೆನ ನಾನು ಹೇಳಿದ್ದು. ಅದಕ್ಕೆ ಇವರು ಅಕ್ಷರ ರೂಪ ಕೊಟ್ಟಿದ್ದಾರೆ. ಇದರಲ್ಲೊಂದು ಭಾಳ ವಿಶೇಷತೆ ಇದೆ, ಅದು ವಾಚನ ಮಾಡಿದ್ಮೇಲೆ ಹೇಳ್ತೀನಿ. ಮೊದಲಿಗೆ ಅದು ಏನು ಕತೆ ಅಂತ ಹಿನ್ನೆಲೆ ಹೇಳ್ಬಿಡ್ತೀನಿ. ನನಗೆ ಈ ಯಾರು ಬಂದರೂ ಅವ್ರದ್ದು ಆಳ ಅಗಲನೆಲ್ಲ ಗುರುಗಳು ಕರಾರವಕ್ಕಾಗಿ ಹೇಳ್ತಾರಲ್ಲ, ಅದ್ರ ಬಗ್ಗೆ ತುಂಬ ಕುತೂಹಲ ಐತಿ. ಇಷ್ಟು ಅಕ್ಯುರೇಟಾಗಿ ಹೇಳಕ್ಕೆ ಹೆಂಗೆ ಸಾಧ್ಯ ಅಂತ. ಆದರೂ ಒಂದ್ಸರಿ ಇದನ್ನ ಕೇಳಬಿಡ್ಬೇಕು ಅಂತ ಅವರಿಗೆ, ಗುರುಗಳಿಗೆ. ಆಮೇಲೆ ಯಾವಾಗಾರು ಎಲ್ಲರೆದುರಿಗೂ ಹೆಂಗೆ ಕೇಳೋಕ್ಕಾಗುತ್ತೆ, ಯಾರು ಇಲ್ಲೇ ಇದ್ದಾಗ ನಾವಿಬ್ಬರೇ ಇದ್ದಾಗ ಕೇಳೋಣ ಅಂತ ಅಂದ್ಕೊಂಡಿದ್ದು. ಹೌದು, ಒಂದು ದಿವಸ ಗುರುಗಳು ನಾನು ಅವ್ರ ಮನೆಯಿಂದ ನಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಅವ್ರ ಮನೆಯಿಂದ ಅವತ್ತು ಆಕ್ಚುಲಿ ಹೆಚ್ಚಿಗೆ ಜನ ಇರಲಿಲ್ಲ. ಬೆಳಗ್ಗೆಯಿಂದ ಒಂದೊಂದು ದಿವಸ ಹಾಗಾಗೋದು ಬಹಳ ರೇರು. ಯಾವಾಗಲೂ ಜನ ಕಡಿಮೆ ಇರೋದು ಬಹಳ ಅಪರೂಪ. ತುಂಬ ತುಳುಕ್ತಿರುತ್ತೆ ಜನ. ಎನಿ ಟೈಮ್ ಹಗಲು ರಾತ್ರಿ ಅನ್ನೋದಿಲ್ಲ. ಆದ್ರೆ ಒಂದೊಂದು ದಿವಸ ಮಾತ್ರ ನಿರವ ಮೌನ, ಯಾರು ಇರ್ತಿರ್ಲಿಲ್ಲ. ಎಷ್ಟೋ ಸರಿ ಗುರುಗಳು ಒಬ್ಬರೇ ಇರೋದನ್ನು ನಾವು ನೋಡ್ಬಿಟ್ಟಿದೀವಿ, ಯಾರು ಇಲ್ಲ. ಬಟ್ ಅಂತ ಏಕಾಂತ ಗುರುಗಳ ಜೊತೆ ಸಿಕ್ತು ಅಂತ ಹೇಳಿದ್ರೆ ಅದು ನಮ್ಮ ಅದೃಷ್ಟ, ಸುಕೃತ, ನಮ್ದು ಪೂರ್ವ ಪುಣ್ಯ ಅಂತ ಅನ್ಕೋಬೇಕು. ಅವತ್ತು ಮನೆಯೊಳಗೂ ಯಾರು ಇರ್ಲಿಲ್ಲ, ಖಾಲಿ ಇತ್ತು. ಸುಮಾರು ಹೊತ್ತೆಲ್ಲ ಕೂತಿದ್ವಿ. ಆಕ್ಚುಲಿ ಊರ್ ಸುತ್ತ ಒಂದು ರೌಂಡ್ ಹೋಗಿ ಬಂದಿದ್ವಿ. ಆಮೇಲೆ ಅದ್ ಹೆಂಗೆ ಅಂದ್ರೆ, ನಾನು ಅವ್ರ ಮನೆಗೆ ಅವ್ರನ್ನ ಬಿಡಕ್ಕೆ ಅಂತ ಅಲ್ಲಿ ತನಕ ಹೋಗೋದು. ಆಮೇಲೆ ಅವರು ಅರೇ ಅಲ್ಲಿ ತನಕ ಕಾಲಾಡ್ಬೇಕು, ಬರ್ತೀನಿ ನಿಮ್ಮನೆ ತನಕ ಬಿಟ್ಟು ಬರ್ತೀನಿ ಅಂತೇಳಿ ಅವ್ರು ಬರೋರು. ಇಲ್ಲಿ ಕೋಟೆಯಿಂದ ಹಿಂಗ್ ನಡ್ಕೊಂಡ್ ಬರ್ತಾ ಈ ರಂಗನಾಥಸ್ವಾಮಿ ದೇವಸ್ಥಾನದ ಮುಂದ್ಗಡೆಯಿಂದ ಮಾತಾಡ್ಕೊಂಡು ನಾವು ಈಶ್ವರನ್ ಆ ದೇವಸ್ಥಾನದ ಮುಂದೆಯಿಂದ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು, ಅಲ್ಲಿಂದ ಈಗ ನಮ್ಮ ಆಂಜನೇಯ ದೇವಸ್ಥಾನ ಏನಿದೆ ಮಜ್ಜಿಗಹಳ್ಳಿ ಮಠ, ಅಲ್ಲಿ ಹೋಗಿ ಕೂತ್ಕೊಂಡು ನಡೆದಿದ್ದ ಡಿಸ್ಕಷನ್ ಇದು. ಅದನ್ನ ನಾನು ಇವ್ರಿಗೆ ಹೇಳಿದೆ. ಯಾವ ಥರ ಹೇಳಿದೆ ಅಂದರೆ, ಹಿಂಗೆ ನಾನು ಗುರುಗಳನ್ನ ಕೇಳಬೇಕು ಅಂತಿದ್ದೆ. ಅವರು ದಾರಿಲಿ ಬರ್ತಾ ಗುರುಗಳು ಏನೋ ಕೇಳಬೇಕು ಅಂತಿದೆಯಲ್ಲ, ಅದೇನು ಕೇಳು ಅಂತ ಅಂದರು. ಹೆಂಗೆ ಕೇಳೋದು ನಾನು ಅವ್ರನ್ನ? ಅದಕ್ಕೆ ನೀನು ನಾವಿಬ್ಬರೇ ಇರ್ಬೇಕಾದ್ರೆ ಏನೋ ಕೇಳಬೇಕು ಅಂತ ಅನ್ಕೊಂಡಿದ್ದಿಟ್ವೇನಯ್ಯ. ಹೌದು ಗುರುವೆ, ಅನ್ಕೊಂಡಿದ್ದಿಟ. ಈಗ ನಾವಿಬ್ಬರೇ ಇದೆಯಲ್ವ, ಕೇಳು ಮತ್ತೆ ಅಂತ ನಾನಂದೆ. ಅಲ್ಲ, ನಿಮ್ಗೆ ಇಷ್ಟೆಲ್ಲ ಗೊತ್ತಾಗಿರ್ಬೇಕಾದ್ರೆ ನಾನೇನು ಕೇಳಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ, ಅದು ಗೊತ್ತಾಗಿರ್ಬೇಕಲ್ಲ ಅಂತ. ಇರಲಿ, ನಿನ್ ಬಾಯಿಂದ ಕೇಳು ಅಂತ. ನೀ ಕೇಳಬೇಕು ಅನ್ಕೊಂಡಿದ್ಯಲ್ಲ, ಕೇಳು. ಆಯ್ತು ಅಂತ ಅವಾಗ ಕೇಳಿದೆ. ಅದೇ ಆಮೇಲೆ ಹೆಂಗೆ ಕೇಳಬೇಕೋ ಬೇಡೋ ಅಂತ. ಈ ಮಾವ ಇದನ್ನೆಲ್ಲ ಹೇಗೆ ಹೇಳ್ತಾನೆ ಅಂತ ಅಲ್ವೇ ನಿಂದು ಪ್ರಶ್ನೆ. ಈಗ ಬಂದವ್ರಿಗೆ ಹೇಗೆ ಹೇಳ್ತಾನೆ ಅನ್ನೋದಲ್ವೇ ನಿನ್ ಪ್ರಶ್ನೆ ಅಂತಂದ್ರು. ನಾನೇನೋ ರೆಡಿ ಉತ್ತರ ಹಿಂಗೆ ಕೇಳ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಅಂದ್ರೆ ಅಷ್ಟೇ ತಾನೇ ಅಂದ್ರು. ಸುಮಾರು ಹೊತ್ತು ನಡ್ಕೊಂಡು ಹಂಗೆ ಬಂದ್ವಿ. ಖಾಲಿ ಸುಮ್ಮನೆ ಒಂದು ರಾಮಾಯಣದ ಕತೆ ತಗೊಂಡು ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ. ಇದು ಬಿಚ್ಚಲಿ ಇದು ಹೇಳಿ ಅದ್ರಲ್ಲಿ ಮಧ್ಯ ನಾನು ಹೇಳ್ತೀನಿ, ಶುರು ಮಾಡಿ. ಈಗ ಸಚ್ಚಿಗೆ ಗುರುಗಳ ಜೊತೆನಲ್ಲಿ ಈ ವಿಚಾರ ಸಂಬಂಧಪಟ್ಟಂಗೆ ಆದಂಥ ಅನುಭವ ಏನಿದೆ ಅದನ್ನ ಒಂದು ಪ್ರಕ್ರಿಯೆ ರೂಪದಲ್ಲಿ ನಾನು ಬರ್ತಿದ್ದೀನಿ. ಬಟ್ ಇದರಲ್ಲಿ ಒಂದು ವಿಶೇಷತೆ ಹೇಳ್ತೀನಿ ಆಮೇಲೆ. ಇದು ಸಚ್ಚಿಯ ಅನುಭವವೇ ಆಗಿರೋದ್ರಿಂದ ನಾನು ಅಕ್ಷರ ರೂಪಕ್ಕೆ ತಂದಿರೋದು ಅಷ್ಟೇನೆ. ಆದರೆ ಅಲ್ಲಲ್ಲಿ ಎಲ್ಲಿ ವಿವರಣೆಗಳು ಬೇಕು ಇದನ್ನ ಸಚ್ಚಿನೇ ಕೊಡ್ತಾರೆ. ಇದಕ್ಕೆ ಶೀರ್ಷಿಕೆ ಸಚ್ಚಿದಾನಂದ ಬ್ರಾಕೆಟ್ ಅಲ್ಲಿ ಹಗುರವಾಗು ಅಂತ ಇದೆ. ಅದು ಗೊತ್ತಾಗುತ್ತೆ ಏನ್ ಹಗುರ ಆಗ್ಬೇಕು ಅಂತ. ಆಯ್ತಾ? ಕವನದ ಶೀರ್ಷಿಕೆ ಸಚ್ಚಿದಾನಂದ. ನೀರವ ಆಗಾಗ್ಗೆ ಕಪ್ಪೆ ವಟವಟ, ರಾತ್ರಿಗೆ ಯೌವನ, ಎಲ್ಲೆಲ್ಲೂ ಮೌನ. ಚಿಕ್ಕ ಆಂಜನೇಯನ ಗುಡಿ, ಅಲ್ಲಿಯ ಬೃಂದಾವನದ ಅಡಿ ಕುಳಿತಿರುವ ಗುರುಗಳು, ಅವರೊಂದಿಗೆ ಅರಸುವ ಮುಕ್ತ ಮನದ ಯುವಕ ಸಚ್ಚಿ. ಬಹಳ ದಿನಗಳಿಂದ ಬಯಸಿದ ಏಕಾಂತವದು. ಈರ್ವರು ಮೌನ. ಯುವಕನಿಗೆ ಅದು ಏಕಾಕಿತನವಲ್ಲ, ಬದಲಾಗಿ ಮನದಂಗಳದಲ್ಲಿ ಆಗಾಗ್ಗೆ ಏಳುವ ಮಹಾಪ್ರಶ್ನೆಯೊಂದಕ್ಕೆ ಉತ್ತರ ಪಡೆಯುವ ಹಂಬಲ. ಬಹುಶಃ ಇದೇ ಸೃಷ್ಟಿಯ ಸಂಧಿಕಾಲ.
ಎದುರಿಗಿರುವ ಅತ್ತಿ, ಅರಳಿ, ಬೇವು, ಶಮಿ, ಹುಣಸೆ ಮರಗಳು, ಆಗಾಗ್ಗೆ ತೀಡಿ ಬರುವ ತಂಗಾಳಿ, ಬೇವಿನ ಹೂವಿನ ಗಾಢ ಸುವಾಸನೆ, ಗುರುಗಳು ಸದಾ ಬಂದು ಹೋಗುವ ಸ್ಥಳ, ಯುವಕನಿಗೆ ಪ್ರಶ್ನೆ ಕೇಳುವ ತಳಮಳ. ನಮ್ಮೂರಲ್ಲಿ ನಿಜಕ್ಕೂ ಕತ್ತೆಗಳು ಹೇರಳ. ಚಕ್ರಪಟ್ಟಣದಲ್ಲಿ ಕತ್ತೆಗಳು ಜಾಸ್ತಿ. ಆಸರೆಯ ಹುಡುಕಿ ಬಂದು ನಿಂತ ಒಂದೆರಡು ಕತ್ತೆಗಳು ಇವರ ಅಕ್ಕಪಕ್ಕದಲ್ಲಿ. ಸಚ್ಚಿಗೆ ಮನ ಬಿಚ್ಚುವ ಮುನ್ನ ಕತ್ತೆಗಳ ಇರುವಿಕೆ ಅತ್ಯಲ್ಪ ಮಟ್ಟಿನ ಮುಜುಗರವಾಗಿ ಮನದಲ್ಲಿ ಮಿಂಚಿ ಮಾಯವಾಯಿತು. ಅವಿಂದ ತೊಂದರೆ ಇಲ್ಲ, ಇರ್ಲಿ ಬಿಡಪ್ಪ ಸಚ್ಚಿ ಎಂದರು ಗುರುಗಳು ಮುಗುಳ್ನಕ್ಕು. ಸಚ್ಚಿ ಸಾವರಿಸಿಕೊಂಡು ಪ್ರಾರಂಭಿಸಿದ. ಇಲ್ಲಿ ಒಂದು ನಿಮಿಷ ತಡೀತೀನಿ ನಿಮ್ಮನ್ನ. ನಾನು ಗುರುಗಳ ಜೊತೆ ಆಂಜನೇಯ ದೇವಸ್ಥಾನ ತನಕ ಹೋದ್ವಿ, ಅಲ್ಲಿ ಕೂತ್ಕೊಂಡು ಮಾತಾಡಿದ್ದು ಅಂತ ಹೇಳಿದ್ದಷ್ಟೇ. ಅಲ್ಲಿ ಚಿತ್ರಣ ಯಾವ ಥರ ಇತ್ತು ಅಂತ ನಾನು ಇವ್ರಿಗೇನು ಹೇಳಿಲ್ಲ. ಯಾಕೆ ಅಂದರೆ ಆ ಥರ ಚಿತ್ರಣ ಇತ್ತು ಅಂತ ನಾನು ಗಮನಿಸಿಲ್ಲ. ನನ್ನ ಗಮನ ಎಲ್ಲ ಪೂರ್ತಿ ಗುರುಗಳ ಮೇಲೆ ಇದ್ದಿದ್ದು. ಆದರೆ ಇವ್ರು ಇಲ್ಲಿ ಬರ್ದಿದ್ದಾರಲ್ಲ, ಇದು ಕರೆಕ್ಟ್. ಇದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಯುಗಾದಿ ಟೈಮು ಆ ಬೇವಿನ ವಾಸನೆ ನನಗೆ ಇವ್ರು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ಆವಾಗ ಆ ಬೇವಿನ ಹೂವೆಲ್ಲ ಬಿಟ್ಟಿತ್ತು, ಆ ಥರ ಇತ್ತು ಅಂತ. ಅಂದರೆ ನೋಡಿ, ನಾವು ಅದನ್ನೆಲ್ಲ ಗಮನಿಸಿಲ್ಲ. ಈಗ ಹಿಂದೆ ವಾಲ್ಮೀಕಿಗಳಿಗೆ ಇದನ್ನ ರಾಮಾಯಣ ಬರೆಯೋಕ್ಕೆ ಪ್ರೇರಣೆ, ನೀವು ಮೂಲ ವಾಲ್ಮೀಕಿ ರಾಮಾಯಣ ನೋಡಿದ್ರೆ ಅದರಲ್ಲಿ ಫಸ್ಟು ಅವರಿಗೆ ನಾರದರು ಬಂದು, ನೀವು ವಾಲ್ಮೀಕಿ ರಾಮಾಯಣದ ಮೊದಲನೇ ಸರ್ಗ ಓದಿ, ಫಸ್ಟ್ ಇಡೀ ರಾಮಾಯಣನ ನಿಮ್ಮಿಂದ ಒಂದು ಮಹತ್ ಕಾರ್ಯ ಆಗಬೇಕಾಗಿದೆ. ಏನು ಅಂದರೆ ಈ ರಾಮನ ಚರಿತ್ರೆ ನೀವು ಬರೀಬೇಕು ಅಂತ ಹೇಳ್ತಾರೆ ನಾರದರು. ಹೌದೇ, ನಾನು ಬರೆಯೋದೆ, ಏನಂತ ಬರೆಯೋದು ಅಂದರೆ ನಿಮಗೆಲ್ಲ ಹೇಳ್ತೀನಿ ಬನ್ನಿ ಅಂತ ಹೇಳಿ ಇಡೀ ರಾಮಾಯಣ ಒಂದು ಸರ್ಗದಲ್ಲಿ ಬರುತ್ತೆ. ರಾಮ ಅವತಾರ ಆಗಿ ರಾವಣ ಸಂಹಾರ ಆಗಿ ಪಟ್ಟಾಭಿಷೇಕ ಆಗುವವರೆಗೂ ಯಾರಾದರೂ ಒಂದು ಸರ್ಗದಲ್ಲಿ ಹೇಳ್ಬಿಡ್ತಾರೆ ಬೀಜರೂಪವಾಗಿ. ಅದನ್ನ ಕೇಳ್ಕೊಂಬಿಟ್ಟು ವಾಲ್ಮೀಕಿಗಳು ಬಂದು ತಪೋನಿಷ್ಠರಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವರು ಅದನ್ನ ಅವರ ಅಂತಶ್ಚಕ್ಷುಗಳಿಂದ ಅದನ್ನ ನೋಡಿ ಆಮೇಲೆ ಅದಕ್ಕೆ ಅಕ್ಷರ ರೂಪ ಕೊಡ್ತಾರೆ. ಮಹಾಕಾವ್ಯ ನಿರ್ಮಾಣ ಆಗೋದು ಹೀಗೆ. ಇದು ನನಗೆ ರಾಮಾಯಣ ಓದ, ಯಾಕಂದ್ರೆ ಮೂಲ ವಾಲ್ಮೀಕಿ ರಾಮಾಯಣ ನನಗೆ ತಂದು ಕೊಟ್ಟಿದ್ರು, ಅದನ್ನ ಓದಬೇಕು ನೀನು ಅಂತ. ಅದನ್ನ ನೋಡಿದಾಗ ನನಗೆ ಗೊತ್ತಾಯ್ತು, ಪ್ರಾಯಶಃ ಅವ್ರು ಅಷ್ಟು ಹೇಳಿದ ಕಥೆನ ವಿಸ್ತರಿಸಿ 24,000 ಶ್ಲೋಕದಲ್ಲಿ ವಾಲ್ಮೀಕಿಗಳು ಬರೆದಿದ್ದಾರೆ. ಇವತ್ತು ನಮಗೇನು ರಾಮಾಯಣ ಚಿತ್ರಣ ಇದೆ ಅಂದರೆ ಒಬ್ಬ ಋಷಿಯಾದವನಿಗೆ, ಒಬ್ಬ ದಾಷ್ಟಾರನಿಗೆ ಆ ಥರ ದರ್ಶನ ಆಗುತ್ತೆ ಅಂತ. ಇದೆಲ್ಲ ನೀವು ಕಾಳಿದಾಸಂದಿರ್ಬೋದು, ನಮ್ಮ ಕುಮಾರವ್ಯಾಸನ ಭಾರತ ಇರ್ಬೋದು, ಅದರಲ್ಲೆಲ್ಲ ಲಕ್ಷ್ಮೀಶಂದು ಇರ್ಬೋದು, ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗತ್ತೆ. ಈಗ ನಾವು ಯಾವ್ದಾರ ಒಂದು ಘಟನೆ ನೈಜತೆ ಬಗ್ಗೆ ಅದು ನಡೆದಿತ್ತೋ ಇಲ್ವೋ ಅಂತೆಲ್ಲ ತುಂಬ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೆಲ್ಲ ಗೌಣ, ಅದು ಯಾವುದಕ್ಕೂ ಉಪಯೋಗಕ್ಕಿಲ್ಲ ಇದ್ದಂಥದ್ದು. ಆದರೆ ಇಲ್ಲಿ ಒಂದು ಅದು ಗೆಸ್ ಮಾಡಿದ್ರು, ಏನೋ ಕಾಕತಾಳೀಯ ಬರೆದ್ರು ಅನ್ಕೊಂಬಿಡ. ಏನು ಅಲ್ಲಿ ಬೇವಿನ ಮರದ ವಾಸನೆ ಬರ್ತಿತ್ತು, ಅದು ನಿರುವ ಮೌನ, ಅದೆಲ್ಲ ಹೌದು, ಸೇಮ್ ಗುರುಗಳು ಕೂತಿದ್ದು ಹೌದು, ನಾನು ಅಂದ್ಕೊಂಡಿದ್ದು ಹೌದು. ಆದರೆ ಅಲ್ಲಿ ಒಂದು ಕತ್ತೆ ಬಂದು ನಿಂತಿತ್ತು, ಇದನ್ನ ನಾನು ಅವ್ರಿಗೆ ಹೇಳಿಲ್ಲ. ದಿಟವಾಗ್ಲೂ ಅಲ್ಲೊಂದು ಕತ್ತೆ ಬಂದು ನಿಂತ್ಕೊಂಡಿತ್ತು ಕತ್ತೆ. ನಾವು ಹಿಂಗೆ ಬರ್ತಾ ದಾರಿಲಿ ಒಂದು ಕತ್ತೆ ನಿಂತಿತ್ತು. ಗುರುಗಳು ಏನು ಮಾಡಿದ್ರು, ನಾವು ಗುರುಗಳ ಹತ್ರ ಇದ್ದಾಗ ಅವೆಲ್ಲ ಯಾವ್ದಾರು ನಾವು ಒಬ್ಬರೇ ಇದ್ದಿದ್ರೆ ತಗೊಂಡು ಓಡಿಸೋದು ಹೋಗೋದು ಮಾಡ್ತಿದ್ವಲ್ಲ, ನಾವೊಂದು ಸ್ವಲ್ಪ ಗುರುಗಳ ಜೊತೆ ಇದ್ದಾಗ ಎಕ್ಸ್ಟ್ರಾ ಕಾಶಿಯಸ್ ಆಗಿರ್ತಿದ್ವಿ. ಯಾಕೆಂದ್ರೆ ಅವ್ರು ನೋಡಿ ನಮ್ಮ ನಡವಳಿಕೆಯಿಂದ ಏನು ವ್ಯತ್ಯಾಸ ಆಗಬಾರ್ದು, ಗುರುಗಳು ನಮ್ಮನ್ನು ಏನು ಅಳಿತಿದಾರೋ ಅಂತ ಒಂದು ಭಯ. ಜೊತೆಗೆ ನಾವು ನಮ್ಮಷ್ಟಕ್ಕೆ ನಾವೇ ಸ್ವಲ್ಪ ಆದಷ್ಟು ಅವ್ರನ್ನ ಅನುಸರಿಸುವಂತ ಪ್ರಯತ್ನದಲ್ಲಿರ್ತಿದ್ವಿ. ಅವಾಗ ತುಂಬಾ ಇದಾಗ್ತಿದ್ದೆ. ಕತ್ತೆ ಬಂದ ನಾನು ಸುಮ್ಮನೆ ಕುಟುವಲ್ಲಿ ನೋಡಿ ಗುರುಗಳು ಏನು ಮಾಡ್ತಾರೆ, ಅಡ್ಡ ಇದೆಯಲ್ಲ ಕತ್ತೆ ಮುಟ್ಟಬಾರ್ದು ಅಂತಿದೆ, ಏನೇನೋ ಇದೆ ಅಂತ. ಆ ಕತ್ತೆ ನೋಡಿದ್ರು, ಇಲ್ಲಿ ಸೊಂಟದಿಂದ ಏನೋ ಒಂದಷ್ಟು ಅವ್ರು ಯಾವಾಗಲೂ ಇಲ್ಲಿ ಏನೇನಾರು ಇರ್ತಿತ್ತು, ಏನೋ ಒಂದು ಹಾಕಿದ್ರು, ಅದೇನು ಮುಟ್ಲಿಲ್ಲ. ಕೊನೆಗೆ ಈ ಕಡೆಯಿಂದ ಒಂದು ಅರಳಿ ಎಲೆ ತೆಗೆದು ಹಿಂಗೆ ಹಾಕಿದ್ರು, ಅದನ್ನು ತಿಂತು, ಅರಳಿ ಎಲೆ ತಿಂತು. ನೋಡಿ ಸರ್, ಅದಕ್ಕೆ ಗೊತ್ತಿದೆ ಏನು ತಗೋಬೇಕು ಏನು ತಗೋಬಾರ್ದು ಅಂತ.
ಆ ಪ್ರಾಣಿಗಿರುವಷ್ಟು ಇದು ನಮಗಿಲ್ವಲ್ಲ ಸರ್ ಮನುಷ್ಯರಿಗೆ ಅಂತ ಹೇಳಿದ್ರು ಗುರುಗಳು. ಇದು ಅದೆಲ್ಲ ಹೇಳ್ಬೇಕು. ಈಗ ಹಂಗೆಲ್ಲ ಗಾಳಿ ಬೀಸ್ತಾ ಇತ್ತು ಇದೆಲ್ಲ ಹೇಳೋದು ನಾವು ಯಾರಿಗಾರ ಕಥೆ ಹೇಳಿದಾಗ ಹೇಳಿರಲ್ಲ. ಆದ್ರೆ ಇದೊಂದೇ ಅಲ್ಲ, ಈ ಪೂರ್ತಿ ಏನ್ ಬರ್ದಿದ್ದಾರೆ ಅದು ನಂದು ಒಂದು ಇನ್ನೊಂದು ಯಾವ್ದೋ ಈ ಬಿಗ್ ಬಾಸ್ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟಿ ನಾವು ಅದನ್ನ ಆಮೇಲೆ ನೋಡ್ತೀವಲ್ಲ, ಆ ತರ ಪಿಕ್ಚರ್ ಬರೋಂಗೆ ಬರ್ದಿದ್ದಾರೆ. ಇದನ್ನ ನಾನು ದಿಟ್ಟವಾಗೂ ಅವರಿಗೆ ಕತ್ತೆ ಬಂದು ನಿಂತ್ಕೊಂಡಿತ್ತು ಅಲ್ಲಿ ಅಂತ ಹೇಳಿಲ್ಲ, ಅದನ್ನ ಬರ್ದಿದ್ದಾರೆ ನೋಡಿ. ಕತ್ತೆ ಬಂದು ನಿಂತಿತ್ತು, ಆ ಮುಜುಗರ ಆಗಿದ್ದು ಹೌದು, ಹಂಗೆ ಬರ್ದಿದ್ದಾರೆ. ಅದಕ್ಕೆ ನಿಲ್ಲಿಸಿದೆ ಮಧ್ಯ. ಸಚ್ಚಿಗೆ ಮನ ಬಿಚ್ಚುವ ಮುನ್ನ ಕತ್ತೆಗಳ ಇರುವಿಕೆ ಅತ್ಯಲ್ಪ ಮಟ್ಟಿನ ಮುಜುಗುರವಾಗಿ ಮನದಲ್ಲಿ ಮಿಂಚಿ ಮಾಯವಾಯಿತು. ಅವಿಂದ ತೊಂದರೆ ಇಲ್ಲ, ಇರ್ಲಿ ಬಿಡಪ್ಪ ಸಚ್ಚಿ ಎಂದರು ಗುರುಗಳು ಮುಗುಳು ನಕ್ಕು. ಸಚ್ಚಿ ಸಾವರಿಸಿಕೊಂಡು ಪ್ರಾರಂಭಿಸಿದ. ಗುರುಗಳೇ, ಬಹಳ ದಿನಗಳಿಂದ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುವ ತವಕ ನನಗೆ. ಈವರೆಗೆ ಕಾದಿದ್ದೆ ನಾನು. ವೈಯಕ್ತಿಕ ವಿಚಾರವಾಗಿ ನಾನು ಏನನ್ನೂ ನಿಮ್ಮಲ್ಲಿ ಕೇಳಿಲ್ಲ. ಅದರ ಅಗತ್ಯ ನನಗೆ ಇಲ್ಲ ಅಂತಲ್ಲ, ಯಾಕೆಂದ್ರೆ ಜೀವನದ ಬಗ್ಗೆ ನನಗೂ ಕುತೂಹಲ ಇದೆ. ಇಷ್ಟಾದರೂ ನಾನು ಕೇಳಿಲ್ಲ. ಮುಂದೆ ಕೇಳ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ಈಗ ನನ್ನ ಮುಂದಿರುವ ಒಂದೇ ಪ್ರಶ್ನೆ ಅಂತಂದ್ರೆ, ಭೂತ ಭವಿಷ್ಯತ್ಗಳನ್ನ ನನಗೆ ನಿಮ್ಮಂತೆ ತಿಳಿಯಬೇಕು ಅಂತನ್ನುವಂಥ ಆಸೆ. ಅದಕ್ಕೆ ಏನು ಮಾಡಬೇಕು? ನಿಮಗೆ ಇದು ಹೇಗೆ ಸಾಧ್ಯವಾಗಿದೆ? ಬರೀ ಮನುಷ್ಯರನ್ನ ನೋಡಿಯೇ ಎಲ್ಲ ಹೇಳ್ತಿರಲ್ಲ, ಇದು ಹೇಗೆ ಸಾಧ್ಯ ಹೇಳಿ ಗುರುಗಳೇ. ಗುರುಗಳು ಕ್ಷಣಕಾಲ ಮೌನ. ಹುಣಸೆ ಮರದ ಮೇಲೆ ಹೊದ್ದೋ ಗೂಬೆಯೋ ರೆಕ್ಕೆ ಬಡಿಯುವ ಸದ್ದು. ಉತ್ತರದ ನಿರೀಕ್ಷೆಯಲ್ಲಿರುವ ಸಚ್ಚಿಯ ಎದೆ ಬಡಿತದ ಸದ್ದು. ಅಷ್ಟು ನೀರವವಾಗಿದೆ ರಾತ್ರಿ. ಉತ್ತರದ ನಿರೀಕ್ಷೆಯಲ್ಲಿರುವ ಸಚ್ಚಿಯ ಎದೆ ಬಡಿತದ ಸದ್ದು. ಪ್ರಶಾಂತತೆ ಆವರಿಸಿದೆ. ಕತ್ತೆಗಳು ಮೌನ, ನಿಶ್ಚಲ. ಶ್ರೀರಂಗನಾಥ ದೇವಳದ ಗಂಟೆಯನ್ನು ಯಾರೋ ಬಡಿದರು. ಸದ್ದಿನ ತರಂಗ. ಮೌನ ಕ್ಷಣಕಾಲ ಮುರಿಯಿತು. ನೋಡು ಸಚ್ಚಿ, ಮನಸ್ಸು ಹಗುರವಾಗಬೇಕು. ಹಕ್ಕಿಯ ಹಾಗೆ ಹಗುರವಾಗಬೇಕು. ಆಗ ಎಲ್ಲ ತಿಳಿಯುತ್ತೆ ಕಣಯ್ಯ. ಗುರುಗಳು ಮಂದಹಾಸ ಬೀರುತ್ತಾ ಸಚ್ಚಿಯನ್ನು ನೋಡುತ್ತಾರೆ. ಹಾಗಂದ್ರೆ ಏನು ಗುರುಗಳೇ? ನನಗೆ ಅರ್ಥವಾಗಲಿಲ್ಲ. ಗುರುಗಳು ಗಂಟಲು ಸರಿ ಮಾಡಿಕೊಂಡು ಕುಳಿತ ಭಂಗಿಯನ್ನು ಬದಲಿಸಿದರು. ನೋಡು, ಜಟಾಯು ರಾವಣನ ಜೊತೆ ಹೋರಾಡಿ ಸೋತು ನೆಲಕ್ಕೆ ಬಿದ್ದಿದ್ದ. ರಾಮನಿಗಾಗಿ ಕಾಯುತ್ತಿದ್ದ. ರಾಮ ಬಂದ. ಸೀತೆ ಕಳೆದು ಹೋಗಿದ್ರಿಂದ ಆತಂಕಗೊಂಡಿದ್ದ, ವ್ಯಾಕುಲನಾಗಿದ್ದ. ಪರಮಾತ್ಮನೇ ಆದರೂ ಮಾನವ ಸಹಜವಾದ ಭಾವನೆಗಳನ್ನು ಅನುಭವಿಸುತ್ತಿದ್ದ ಕಣಯ್ಯ. ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ಸಂದರ್ಭವನ್ನು ಜಟಾಯು ರಾಮನಿಗೆ ವಿವರಿಸಿ, ತಾನು ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದೆ ಅಂದ. ರಾಮ ಸೀತೆಯ ಬಗ್ಗೆ ಚಿಂತಿಸುತ್ತಲೇ ಇದ್ದ. ಆದರೆ ಜಟಾಯು ರಾಮನಿಗೆ ಸಮಾಧಾನ ಹೇಳಿದ. ಸೀತೆನ ರಾವಣ ಅಪಹರಿಸಿಕೊಂಡು ಹೋಗಿರಬಹುದು, ಆದರೆ ಅವಳಿಗೆ ಅಪಾಯ ಏನೂ ಇಲ್ಲ. ಆಕೆ ಕ್ಷೇಮವಾಗಿದ್ದಾಳೆ, ಚಿಂತೆ ಮಾಡಬೇಡ ಅಂತ ಜಟಾಯು ರಾಮನಿಗೆ ಸಮಾಧಾನ ಹೇಳ್ತಾ ಇದ್ದ. ಸಚ್ಚಿ ಗುರುಗಳ ಕಣ್ಣನ್ನೇ ದಿಟ್ಟಿಸುತ್ತಾ, ಅಲ್ಲ ಗುರುಗಳೇ, ರಾಮ ಪರಮಾತ್ಮ. ಅವನಿಗೆ ತಿಳಿದಿದ್ದ ತಿಳಿಯದಿದ್ದ ವಿಚಾರ ಜಟಾಯುಗೆ ಗೊತ್ತಾಗಿದ್ದು ಹೇಗೆ? ಈಗ ಅವಳು ಸುಖವಾಗಿ ಅವಳ ಬಗ್ಗೆ ಯೋಚನೆ ಮಾಡುವಂತದ್ದೇನು ಬೇಡ, ಅವಳು ಸರಿಯಾಗಿರ್ತಾಳೆ ಅಂತೇಳಿ ರಾವಣ ಅಪಹರಿಸಿದಾನೆ, ಅವಳ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ ಅಂತ ಜಟಾಯು ರಾಮನಿಗೆ ಹೇಳ್ತಾನೆ. ರಾಮ ಚಿಂತೆಗೊಳಗಾಗಿರ್ತಾನೆ. ರಾಮ ಪರಮಾತ್ಮ, ಅವನಿಗೆ ಗೊತ್ತಿಲ್ಲ. ಯಾಕೆ ಚಿಂತೆ ಆಗ್ಬೇಕು? ಅವನಿಗೆ ಗೊತ್ತಿಲ್ಲದೆ ಇರುವಂತದ್ದು ವಿಚಾರ ಏನು ಜಟಾಯುಗೆ ಹೆಂಗ್ ಗೊತ್ತಾಯ್ತು? ಅದು ಅವನಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಜಟಾಯುಗೆ ಹೆಂಗ್ ಗೊತ್ತಾಯ್ತು ಅಂತ.
ಅದೇ ಮುಖ್ಯವಾದ ಪ್ರಶ್ನೆ. ಅಲ್ಲೇ ನಿಂಗೆ ಹೇಳಿದ್ನಲ್ಲ, ರಾಮ ಭಾವೋದ್ರೇಕದಲ್ಲಿದ್ದ ಕಣಯ್ಯ. ಹೌದು, ರಾಮ ಭಾವೋದ್ರೇಕದಲ್ಲಿದ್ದ. ಆದ್ರೆ ಸೀತೆಯ ಮುಂದಿನ ಸ್ಥಿತಿ ಜಟಾಯುಗೆ ಗೊತ್ತಾಗಿದ್ದು ಹೇಗೆ ಗುರುಗಳೇ? ನೋಡು, ತುಂಬಾ ಎತ್ತರಕ್ಕೆ ಏರುವ ಮನಸ್ಸು ತುಂಬಾ ವಿಸ್ತಾರವಾಗಿ ನೋಡಬಹುದು ಕಣಯ್ಯ. ನನಗೆ ಅರ್ಥವಾಗಲಿಲ್ಲ ಗುರುಗಳೇ. ವಿಚಾರ ಇಷ್ಟೇ, ಜಟಾಯು ಹಕ್ಕಿ, ಅವನು ಬಹಳ ಎತ್ತರಕ್ಕೆ ಹಾರುವ ಶಕ್ತಿ ಪಡೆದಿದ್ದ. ಹಾಗಾಗಿ ತುಂಬಾ ವಿಸ್ತಾರವಾದ ಪ್ರದೇಶವನ್ನು ನೋಡುವುದಕ್ಕೆ ಅವನಿಗೆ ಸಾಧ್ಯವಿತ್ತು. ಅಂದ್ರೆ ಗುರುಗಳೇ, ಅಂದ್ರೆ ಎತ್ತರದ ಆ ಮನಸ್ಸಿಗೆ ಹಿಂದು ಮುಂದಿನದೆಲ್ಲ ಗೊತ್ತಾಗುತ್ತೆ ಕಣಯ್ಯ. ಆದ್ರೆ ಗುರುಗಳೇ, ಜಟಾಯುಗೆ ಈಗ ರೆಕ್ಕೆ ಕೂಡ ಇಲ್ಲ. ರಾವಣ ಅದನ್ನ ಕಡಿದು ಹಾಕಿದ್ದಾನೆ. ಹೀಗಿರಬೇಕಾದ್ರೆ ಅವನಿಗೆ ಮೇಲೆ ಹಾರೋದಕ್ಕಾಗೋದಿಲ್ಲ. ಆದರೂ ಹೇಗೆ ಮೇಲೆ ಹೋಗಿ ಹಿಂದು ಮುಂದಿನದೆಲ್ಲ ನೋಡೋದಕ್ಕೆ ಸಾಧ್ಯ ಆಯ್ತು? ಮೊದಲಾದ್ರೂ ಹಕ್ಕಿ ಅವನು ಹಾರ್ತಾ ಇದ್ದ, ಈಗ ರೆಕ್ಕೆ ಕಡ್ದು ಹಾಕ್ಬಿಟ್ಟಿದ್ದಾನೆ ರಾವಣ, ಆಯ್ತಾ? ಆದ್ರೆ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದೇನೆ. ನೀವು ಎತ್ತರಕ್ಕೆ ಹೋಗೋ ಮನಸ್ಸಿಗೆ ಎತ್ತರಕ್ಕೆ ಹೋಗದೆ ಹೋದಾಗ ಸಾಧ್ಯ ಅಂತ ಹೇಳ್ತೀವಿ. ಇದು ಹೆಂಗೆ? ಅವನ್ ಕೆಳಗೆ ಬಿದ್ದಿದ್ದಾನಲ್ಲ. ಇದು ನನಗೆ ಅರ್ಥವಾಗ್ತಾ ಇಲ್ಲ ಗುರುಗಳೇ. ಹೌದಪ್ಪ, ರೆಕ್ಕೆ ಇದ್ದಾಗ ಸಶರೀರನಾಗಿ ಮೇಲೆ 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 ಇರೋನು. ಈಗ ಅವನಿಗೆ ರೆಕ್ಕೆ ಇಲ್ಲದೆ ಹೋದ್ರು ಮನಸ್ಸು ಬಹಳ ಎತ್ತರಕ್ಕೆ ಏರಿತು ಕಣಯ್ಯ. ಅಭ್ಯಾಸ ಬಲದಿಂದ ಮಾತ್ರ ಮನಸ್ಸು ಮೇಲೇರುತ್ತೆ ಅಂತ ಅರ್ಥ ಅಲ್ಲ. ಜಟಾಯು ದೊಡ್ಡ ಸಿದ್ಧನಾಗಿದ್ದ, ಮಹಾಭಕ್ತನಾಗಿದ್ದ. ಅವನ ಮನಸ್ಸನ್ನು ಯಾವುದೇ ಎತ್ತರಕ್ಕೂ ಏರಿಸಿ ಎಲ್ಲವನ್ನೂ ನೋಡುವ ಶಕ್ತಿ ಅವನಿಗಿತ್ತು ಕಣಯ್ಯ. ಅದಕ್ಕೆಯಪ್ಪ, ಮನಸ್ಸು ನಿರ್ಮಲವಾಗಿರಬೇಕು, ಅದು ನಿರಾಳವಾಗಿರಬೇಕು. ಸಾಧನೆಯಿಂದ ಮನಸ್ಸನ್ನ ಔನ್ನತ್ಯಕ್ಕೆ ಕೊಂಡೊಯ್ಯಬೇಕು ಕಣಯ್ಯ. ಆಗ ಎಲ್ಲ ಸಾಧ್ಯ ನೋಡು. ದಾರಿ ಹೋಕರು ಮೌನವಾಗಿ ಅನತಿ ದೂರದಲ್ಲಿ ಸಾಗುತ್ತಿದ್ದಾರೆ. ಕತ್ತೆಗಳು ಕನಲಿಲ್ಲ, ಮೌನವಾಗಿ ನಿಂತಿವೆ. ಗುರುಗಳು ಕಾಲು ಚಾಚಿ ಕುಳಿತುಕೊಂಡರು. ಇಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಗುರುಗಳು ನೇರವಾಗಿ ಉತ್ತರ ಹೇಳಿದರು. ಆ ಉತ್ತರ ಅಷ್ಟು ಸುಲಭ ಅಲ್ಲ, ಅದೊಂದು ಸ್ವಲ್ಪ ಕಬ್ಬಣದ ಕಡಲೆ ಇದ್ದಂಗೆ. ಮನಸ್ಸನ್ನ ಹಗುರವಾಗಿ ಮಾಡ್ಕೊಳ್ಳೋದು, ಎತ್ತರಕ್ಕೆ ಏರಿಸೋದು ಅಂದ್ರೆ ಏನ್ ಅರ್ಥ ಅಂತ ಬರುತ್ತೆ. ಹೇಗೆ? ಎರಡನೇದು, ರಾಮನಿಗೆ ಕಾಣದೇ ಇದ್ದಿದ್ದು ಜಟಾಯುಗೆ ಹ್ಯಾಕ್ ಕಾಣ್ತು ಅಂತ. ಆ ಕ್ಷಣದಲ್ಲಿ ರಾಮನಿಗಿಂತ ಜಟಾಯುನೇ ನನಗೆ ಮೇಲಾಗಿ ಕಂಡ. ಗುರುಗಳು ನಾನು ಪ್ರಶ್ನೆ ಕೇಳ್ತಿರ್ಲಿಲ್ಲ, ನಾನು ಕೇಳೋ ಪ್ರಶ್ನೆನ ಇವ್ರು ಬರೆದಿದ್ದಾರೆ. ನಾನು ಅನ್ಕೊಂಡಿದ್ದು ಕರೆಕ್ಟಾಗಿ ಗುರುಗಳು ಅಲ್ಲಿ ಹೇಳ್ತಿದ್ರು. ನನ್ನ ಮನಸ್ಸಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅದಕ್ಕೆ ಅವ್ರ ಉತ್ತರ ಹಂಗೆ ಹೇಳ್ತಿದ್ರು. ಇವರು ನನ್ನ ಮನಸ್ಸಲ್ಲಿ ನಾನು ಕೇಳಬೇಕು ಅಂದ್ಕೊಂಡಿದ್ದ ಪ್ರಶ್ನೆನೂ ಅವರೇ ಬರೆದಿದ್ದಾರೆ ಅಲ್ಲಿ. ಅಂದ್ರೆ ಸೀತೆನ ಕಳಕೊಂಡಿದ್ರಿಂದ ರಾಮನ ಮನಸ್ಸು ತಾತ್ಕಾಲಿಕವಾಗಿ ಭಾರ ಆಗಿತ್ತು. ಭಾರವಾಗಿರೋ ಮನಸ್ಸು ಎತ್ತರಕ್ಕೆ ಇರಲ್ಲ. ಹಂಗಾಗಿ ರಾಮ ವ್ಯಾಕುಲ ಆಗಿದ್ದ. ಸೀತೆ ಹೋಗ್ಬಿಟ್ಲು ಅಂತ ಒಂದು ಮನುಷ್ಯ ಅಲ್ವೇ, ದೇವರೇ ಆದ್ರೂ ಮನುಷ್ಯ ಆಗ್ಬಿಟ್ಟಿದ್ಮೇಲೆ ಮನುಷ್ಯ ಮಾತನ್ನಾಗೇ ಇರ್ಬೇಕಲ್ಲ. ಮನುಷ್ಯನಾಗ್ಬಿಟ್ಟು ಬಿಟ್ಟು ಅವನು ದೇವರಾಗೆ ಬಿಹೇವ್ ಮಾಡ್ಬಿಟ್ರೆ ಹೇಗಾಗುತ್ತೆ? ಮನುಷ್ಯ ಸಹಜವಾದಂತ ಎಲ್ಲ ನೋವು, ಕಷ್ಟವನ್ನು, ಎಲ್ಲ ರಾಗದ್ವೇಷಗಳು, ಎಲ್ಲಾ ಮನುಷ್ಯನ ಎಲ್ಲ ಗುಣಗಳು ರಾಮನಿಗಿತ್ತು. ಅದನ್ನ ಮೀರಿ ಹೇಗೆ ಅವನು ನಡ್ಕೊಂಡ ಅನ್ನೋದು ನಾವು ರಾಮಾಯಣ ನೋಡ್ತೀವಿ. ಅಂದ್ರೆ ಅವನಿಗೆ ರಾಮನಿಗೆ ಗೋಚರವಾಗಿದ್ದ ಅವನಿಗೆ ಹೆಂಗ್ ಗೋಚರ ಆಯ್ತು ಅಂದ್ರೆ, ಅವನು ರೆಕ್ಕೆನೆಲ್ಲ ಕಟ್ಟು ಮಾಡಿದ್ರು, ಅಂದ್ರೆ ರೆಕ್ಕೆನೆಲ್ಲ ಮಾಡಿ ಕೆಳಗೆ ಬಿದ್ರು ಭೌತಿಕವಾಗಿ ಮೇಲೆ ಹಾರಿ ಮೇಲೆ ನೋಡ್ಬೋದು ಅನ್ನೋದು ನಮ್ಗೆ ದೃಷ್ಟಾಂತ. ಯಾವಾಗ್ಲೂ ನಾವು ತಗ್ಗಲ್ಲಿದ್ರೆ ವಿಸ್ತಾರ ಕಡಿಮೆ ಕಾಣುತ್ತೆ ನಮಗೆ. ಚೂರ್ ಚೂರ್ ಮೇಲೆ ಮೇಲೆ ಹೋದಂಗೆ ನೋಡೋ ದೃಷ್ಟಿ ಜಾಸ್ತಿ ಕಾಣುತ್ತೆ, ಬರುತ್ತೆ ಅದು. ಈಗ ನಮಗೆ ಒಬ್ಬ ಮನುಷ್ಯನಿಗೆ ಆ ದೂರಶ್ರವಣ ದೂರದೃಷ್ಟಿ ಸಿದ್ಧಿ ಇದೆ ಯೋಗದಲ್ಲಿ. ದೂರಶ್ರವಣ ದೂರದೃಷ್ಟಿ ಸಿದ್ಧಿ. ದೂರಶ್ರವಣ ಅಂದ್ರೆ ದೂರದಲ್ಲಿ ಯಾರೋ ಮಾತಾಡ್ತಾ ಇರೋದನ್ನು ಕೇಳೋದು, ದೂರದಲ್ಲಿ ಏನಾದ್ರು ನಡೀತಿರೋ ಘಟನೆಯನ್ನು ನೋಡುವಂತ ಒಂದು ಶಕ್ತಿ ಒಳಗಡೆ ಅಂತಶ್ಚಕ್ಷುಸಿಗೆ ಬರುತ್ತೆ. ಒಳಗಣ್ಣ ತೆರೆದಾಗ ಆ ಶಕ್ತಿ ಬರುತ್ತೆ ಮನುಷ್ಯನಿಗೆ, ಸಿದ್ಧಿ. ಆದ್ರೆ ಅದು ಹೇಗೆ ಬರುತ್ತೆ ಅಂತಂದ್ರೆ, ಮನಸ್ಸಿಗೂ ಅದಕ್ಕೂ, ಈ ಹೊರಗಡೆ ಇರೋ ಮನಸ್ಸಿಗೂ ನೇರ ಸಂಬಂಧ ಇದೆ. ಇದನ್ನ ಕಾಶಿಯಸ್ ಮೈಂಡ್ ಅಂತ ಕರಿತೀವಿ, ಜಾಗೃತ ಮನಸ್ಸು ಅಂತ. ಒಳಗಡೆ ಇದೆ ಅದು ಸುಪ್ತ ಮನಸ್ಸು ಅಂತ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ. ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೀನಿ, ಆ ಜೋಸೆಫ್ ಮರ್ಫಿದು ಸಬ್ ಕಾನ್ಶಿಯಸ್, ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ ಓದಿದ್ದೆ ನಾನು ಅಂತ.
ಅದರಲ್ಲಿ ಇದೆಲ್ಲ ವಿಚಾರ ಬರುತ್ತೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಬರೀ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅಲ್ಲ, ಅದರಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ರಿಸರ್ಚ್ ಮಾಡಿಬಿಟ್ಟಿದ್ದಾರೆ ಋಷಿಮುನಿಗಳು. ಮಾಡಿ ಅದರಲ್ಲಿ ಬಹಳಷ್ಟು ಸಿದ್ಧಿ ಸಾಧನೆಗಳನ್ನ ಕಂಡುಕೊಂಡಿದ್ದಾರೆ. ಅದರಲ್ಲಿ ಏನಾಗುತ್ತೆ, ಅವನು ಮನಸ್ಸನ್ನ ಔನ್ನತ್ಯಕ್ಕೇರಿಸೋದ್ರೆ ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದು ಅಂತ. ಮನಸ್ಸು ಯಾಕೆ ಭಾರ ಆಗುತ್ತೆ ಅಂದ್ರೆ, ನಾವು ಕೆಲಸಕ್ಕೆ ಬಾರದ ವಿಚಾರಗಳು, ಈ ಸಂಸಾರ ತಾಪತ್ರಯಗಳು ಏನಿದೆ, ರಾಗದ್ವೇಷಗಳು, ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಇದೆಯಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ಮನಸ್ಸು ಭಾರ ಆಗುತ್ತೆ. ಮನಸ್ಸನ್ನು ಹಗುರ ಇಟ್ಕೊಳ್ಳೋದು ಅಂತಂದ್ರೆ ಯಾವ್ದ್ರದ್ದು ಲೇಪ ಇಲ್ದಲೆ, ಅಂದ್ರೆ ಹಿಂದಿಂದ್ರ ಬಗ್ಗೆ ಕೊರಗದಲೆ, ಮುಂದಾಗೋದ್ರ ಬಗ್ಗೆ ಚಿಂತೆ ಮಾಡ್ದಲೆ, ನಮ್ಗಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನೆಲ್ಲ ಪೋಷಿಸ್ದಲೆ, ಅವನ್ನೆಲ್ಲ ಒಂದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡಿದ್ದಾಗ ಮನಸ್ಸು ಹಗುರ ಆಗುತ್ತೆ. ಹಗುರ ಆದಾಗ ಆನಂದಾವಸ್ಥೆಯಲ್ಲಿ ನಾವಿರ್ತೀವಿ. ಅದನ್ನೇ ಬ್ರಹ್ಮಾನಂದ ಅಂತ ಕರೆಯೋದು. ಜೊತೆಗೆ ಯಾವುದೇ ಕೆಲಸನ ಮಾಡುವಾಗ ನಾವು ಅದನ್ನ ಕರ್ಮ ಅಂತ ಹೇಳಿ ಕರೆಯೋದಾದ್ರೆ ಆ ಕರ್ತೃತ್ವ ಭಾವವನ್ನು ಬಿಟ್ಟು ಕೊಡಬೇಕು. ಅಂದ್ರೆ ಇದು ನಾನು ಮಾಡ್ತಾ ಇದ್ದೀನಿ ಅಂತನ್ನುವಂತ ಅಹಂಕಾರ ನಮ್ಮನ್ನ ಆವರಿಸಬಾರ್ದು. ಅಂದ್ರೆ ಮಾಡಿದ ನಾನ್ ಮಾಡ್ದೆ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಪರಮಾತ್ಮನ ಪ್ರೇರಣೆಯಿಂದ ಇದೆಲ್ಲ ನಡೀತಾ ಇದೆಯೇ ಹೊರತಾಗಿ ಪರಮಾತ್ಮನೇ ಇದರ ಕರ್ತೃ, ನಾನು ಕೇವಲ ಮಾಧ್ಯಮ ಅಷ್ಟೇನೆ, ನಾನು ಮಾಡ್ತಾ ಇದ್ದೀನಿ ಅಂತನ್ನೂ ಭಾವನ ಇಟ್ಕೊಂಡಾಗ ಆ ಕರ್ಮಲೇಪ ನಮಗೆ ಬರೋದಿಲ್ಲ. ಆ ಕರ್ಮಲೇಪ ಇಲ್ಲದೆ ಇದ್ದಾಗ ಮನಸ್ಸು ಇನ್ನೂ ಕೂಡ ಹಗುರವಾಗುತ್ತೆ ಅಂತ ಅನ್ನುವಂಥದ್ದು. ಮುಂದುವರಿಸ್ತೀನಿ. ಗುರುಗಳೇ, ಜಟಾಯು ಬಗ್ಗೆ ಅಲ್ಲ, ನೀವು ಹೇಳಿದ್ ನೋಡಿದ್ರೆ ಆ ಸಂದರ್ಭಕ್ಕೆ ರಾಮಭಕ್ತನಾದಂಥ ಜಟಾಯುನೇ ಒಂದ್ ಕೈ ಮೇಲೊನ್ಸುತ್ತೆ ಅಲ್ವೇ ಅಂತ ಸಚ್ಚಿ ಕೇಳ್ತಾ ಇರೋವಂಥದ್ದು. ಗುರುಗಳು ಇಂಗಿತವಾಗಿ ನಗುತ್ತಾರೆ. ನೋಡು ಸಚ್ಚಿ, ಜೀವನ ಸಂದರ್ಭಗಳು ದೊಡ್ಡವರನ್ನು ಕಾಡ್ತವೆ. ರಾಮ ಭಾವೋದ್ರೇಕದಿಂದ ಇದ್ದಿದ್ರಿಂದ ಮನಸ್ಸು ಭಾರವಾಗಿ ಅವನ ದೃಷ್ಟಿ ಸಾಂದರ್ಭಿಕವಾಗಿ ಮಂಕಾಗಿತ್ತು. ಆದ್ದರಿಂದ ಜಟಾಯು ರಾಮಭಕ್ತನೇ ಆದ್ರೂ ಖಂಡಿತ ಆ ಕ್ಷಣಕ್ಕೆ ರಾಮನಿಗಿಂತ ಒಂದು ಕೈ ಮೇಲಾಗಿ ಕಾಣ್ತಾನೆ. ಸಚ್ಚಿ ಬೆರಗುಗಣ್ಣಿನಿಂದ ಗುರುಗಳನ್ನೇ ನೋಡುತ್ತಿದ್ದಾನೆ. ಅದಕ್ಕೆ ಸಚ್ಚಿ, ಪರಮಾತ್ಮತ್ವ ನಿರಂತರ ನಿರ್ಮಲ ನಿಶ್ಚಲ ಮನಸ್ಸಿನಿಂದ ಮಾತ್ರ ಸಾಧ್ಯ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾವಾಗಲೂ ಎಂಥ ಸಾಧನೆ ಬೇಕಯ್ಯ. ಪರಮಾತ್ಮತ್ವ ಒಂದು ನಿರ್ಮಲ ನಿರ್ವಿಕಾರ ನಿರಂತರ ಮನಸ್ಥಿತಿ. ನಾವೆಲ್ಲ ತಿಳಿಯುವುದಕ್ಕೆ ಸಾಧಿಸುವುದಕ್ಕೆ ಎಷ್ಟೊಂದಿದೆಯಪ್ಪ. ಗಾಳಿ ಹಿತವಾಗಿ ಬೀಸುತ್ತಿದೆ. ಕೃಷ್ಣ ಪಕ್ಷದ ಚಂದ್ರನ ಕುಡಿ ಮೂಡುತ್ತಿದೆ. ಹೊತ್ತಾಗಿದೆ. ನಿಮ್ಮ ಮನೆಯಲ್ಲಿ ಕಾಯ್ತಾ ಇರಬಹುದು. ಈ ಹುಚ್ಚನ ಜೊತೆ ಇಷ್ಟೊತ್ತಿನಲ್ಲಿ ಇಲ್ಲಿ ಕುಳಿತಿದ್ರೆ ಅಂತಂದ್ರೆ, ಇಷ್ಟೊತ್ತಿನಲ್ಲಿ ಇಲ್ಲಿ ಕುಳಿತಿದ್ದೆ ಅಂತಂದ್ರೆ ಆಮೇಲೆ ನೋಡಿ, ಅದಕ್ಕೋಸ್ಕರ ನಾವು ಅಲ್ಲಿ ಗುಡಿಯಿಂದ ಇವ್ರ ಮನೆಗೆ ಬಂದೇ ಬಿಟ್ರು ನಾವು. ಹೊತ್ತಾಗಿದೆ, ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ಬೋದು. ಈ ಹುಚ್ಚಿನ ಜೊತೆ ಇಷ್ಟೊತ್ತಿನಲ್ಲಿ ಇಲ್ಲಿ ಕೂತಿದ್ದೆ ಅಂದ್ರೆ ಆಮೇಲೆ ಅದು ಮನೇಲಿ ಇವ್ರ ತಂದೆ ತಾಯಿ ಏನಾದ್ರು ಇದ್ ಮಾಡ್ತಾರೆ ಅಂತ ಹೇಳಿ ಅಂತ. ನಡಿ ಸಚ್ಚಿ ಹೋಗೋಣ. ನೋಡು, ನಿಶ್ಚಲವಾಗಿ ನಿಂತಿರೋ ಆ ಕತ್ತೆಗಳಿಂದಲೂ ಮನುಷ್ಯರು ಅಂತ ಹೇಳ್ಕೊಳ್ಳೋ ನಾವು ಎಷ್ಟೊಂದು ಕಲಿಬೇಕಯ್ಯ. ನಮಗೆ ಒಂದು ಕಡೆ ಸರಿಯಾಗಿ 1 ಗಂಟೆ ಕುಳಿತುಕೊಳ್ಳೋ ವ್ಯವಧಾನವೇ ಇಲ್ವಲ್ಲಪ್ಪ. ಹೌದು, ನನಗೂ ಹಾಗೆ ಅನ್ಸುತ್ತೆ ಗುರುಗಳೇ. ನಿಧಾನ ನಿಧಾನ, ಈ ಕಡೆ ಬಾ ಜೋಪಾನ. ಗುರುಗಳೇ, ನನ್ನ ಪ್ರಶ್ನೆ ಈಗ ಏನಯ್ಯ ಹೇಳೋ? ಅದೇ ಮನಸ್ಸು ಹಗುರು ಮಾಡ್ಕೊಳ್ಳೋದು ಹೇಗೆ ಗುರುಗಳೇ? ಏಕಾಗ್ರ ಚಿತ್ತ ಸಚ್ಚಿಯ ಕಣ್ಣಂಚುತ್ತೇವ. 1-2 ಹನಿಗಳು ಕೆಳಗೆ ಜಾರಿವೆ. ಯಾಕೆಂದ್ರೆ ಇನ್ನೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸಚ್ಚಿ ಪ್ರಶ್ನೆಗೆ ಅಡಿ ಇಡುತ್ತಾ ಗುರುಗಳನ್ನೇ ದಿಟ್ಟಿಸುತ್ತಿದ್ದಾನೆ. ಗುರುಗಳ ಜೋಡು ದೀಪದ ಕಣ್ಣು ಶೂನ್ಯದತ್ತ, ಅರಸುವ ಸಚ್ಚಿಯ ತೆರೆದ ಮನ ಅಚ್ಚರಿಯತ್ತ. ಇದನ್ನ 22/8/1998 ಶನಿವಾರ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ನಮ್ಮ ಸಕರಾಯಪಟ್ಟಣದ ಮನೆಯಲ್ಲಿ ಬರೆದಿರುವಂತಹದ್ದು. ಸಚ್ಚಿಯ ತೋಟಕ್ಕೆ ಹೋಗಿ ಬಂದ ದಿನ. ನಮ್ಮ ತೋಟಕ್ಕೆ ಹೋಗಿ ಬಂದಾಗ ದಾರಿಯಲ್ಲಿ ಮಾತಾಡ್ಕೊಂಡು ಹೋದಾಗ ಹೇಳಿದ್ದು,
ಅದಾದ್ಮೇಲೆ ಬರೆದಿದ್ದು. ನಾನು ಯಾಕೆ ಇದನ್ನ ಹೇಳಲಿಕ್ಕೆ ಇವ್ರ ಜೊತೆಗಿರಬೇಕು, ಇದನ್ನ ಅವ್ರು ಹೇಳಿದ್ಮೇಲೆ ಹೇಳಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ನಾನು ಬರೀ ಪ್ಲೇನ್ ಆಗಿ ಈ ಥರ ಒಂದು ಕತೆ ಹೇಳಿಬಿಟ್ಟಿದ್ರೆ ಅದರಲ್ಲಿ ಏನೂ ಅಷ್ಟು ಸ್ವಾರಸ್ಯ ಇರ್ತಿರ್ಲಿಲ್ಲ. ಆದರೆ ಇದರಲ್ಲಿ ಇವ್ರು ಬರೆದಿರೋದು ಅದರಲ್ಲಿ ಒಂದು ಅಕ್ಷರನೂ ತೆಗೆಯೋ ಆಗಿಲ್ಲ. ಅಷ್ಟು ಸ್ಪಷ್ಟವಾಗಿ ನಿಚ್ಚಳವಾಗಿ ಆ ಒಂದು ಘಟನೆನ ವಿಟ್ನೆಸ್ ಮಾಡಿದ್ದು ನಾನು, ಗುರುಗಳು ಜೊತೆಗಿದ್ದಿದ್ದು ನಾನು ಅವತ್ತು ಅಲ್ಲಿ ಗಮನಿಸಲಾಗದೇ ಇರತಕ್ಕಂಥ ಅನೇಕ ವಿಚಾರಗಳನ್ನ ಇದರೊಳಗಡೆ ಬರೆದಿದ್ದಾರೆ. ಆ ಕತ್ತೆ ನಿಂತ್ಕೊಂಡಿದ್ದು ನಿಜ, ಆ ಥರ ಡೈಲಾಗ್ ಗುರುಗಳು ಹೇಳಿದ್ದು ನಿಜ, ಅದೆಲ್ಲದು. ಆಮೇಲೆ ಅಲ್ಲಿಂದ ನಾವು ನಡ್ಕೊಂಬಂದಿದ್ದು, ಇದು ಮುಗಿದ ಮೇಲೆ ಇಷ್ಟೊತ್ತು ಈ ಹುಚ್ಚಿನ ಜೊತೆ ಇಲ್ಲಿ ಕೂತಿದೆಯಲ್ಲ, ನಿಮ್ಮ ಮನೇಲಿ ಏನಿಲ್ಲ ಇಷ್ಟೊತ್ತಿಗೆ ಅಂತ ಹೇಳಿದ್ದು ಅದು ನಿಜ. ಯಾಕೆಂದ್ರೆ ನಾನು ಅವ್ರ ಜೊತೆ ಅಲ್ಲಿ ಕೂತಿದ್ದಾಗ ಮನೇಲಿ ಫಸ್ಟಿಗೆ ಅನ್ಕೊಳ್ಳೋರು ಎಲ್ಲೋ ಹೋದ ಇವನು ಅಂತ ಕೇಳೋರು. ಮನೇಲಿ ಏನಾರ ಕೆಲಸ ಇರ್ತಿತ್ತಲ್ಲ ಮನೇಲಿ, ಎಲ್ಲೋ ಹೋದ ಅವನು ಅಂದ್ರೆ ಗುರುಗಳ ಜೊತೆ ಹೋಗಿದ್ದಾರೆ ಅಂತಂದ್ರೆ ಇವ್ರ ಮನೇಲಿ ಇವರ ಹಿರಿಯರು ಆಯ್ತಾ, ಅವರುಗಳು ಬೆಳೆದು ಬಂದಂತ ರೀತಿ, ಅವರು ಇದ್ದಂತ ರೀತಿ ಅದು ಬೇರೆ. ಸಚ್ಚಿ ತಮ್ಮಂದ್ರು ಈ ಜನರೇಷನ್ ಅವರು ನಾಯಕರು ಮನೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಬಹಳ ಬೆರಗುಗಣ್ಣಿಂದ ನೋಡೋದಕ್ಕೆ ಶುರು ಮಾಡಿ ಅದನ್ನ ಅರಸಿ ಹೊರಟಂತವ್ರು ಆಯ್ತಾ. ಆ ಹುಡುಕಾಟ ಇದೆಯಲ್ಲ, ಆ ಹುಡುಕಾಟ ಅವರನ್ನ ಯಾವ್ಯಾವುದೋ ಎತ್ತರಕ್ಕೆ ತಗೊಂಡು ಹೋದಂತದ್ದು. ಅವಾಗ ಮನೆ ನಾವ್ ಎಲ್ಲಿದ್ರು ಗುರುಗಳು ನಿಮ್ ದೊಡ್ಡಪ್ಪ ಹೀಗೆ ಹೇಳ್ತಿದ್ದಾರೆ ಅಂತ ಹೇಳೋರು, ಇಲ್ಲಿ ನಮ್ ದೊಡ್ಡಪ್ಪ ಹಾಗೆ ಹೇಳಿದ್ರು. ಅಂದ್ರೆ ಅಷ್ಟು ಒಂದು ಎಲ್ಲದನ್ನು ನೋಡ್ಬಿಟ್ಟು ಬಹಳ ಹೊತ್ತಾಗಿದೆ ಕಣಯ್ಯ, ಆಯ್ತು ಕಣಯ್ಯ, ಕಾಯ್ತಾ ಇದ್ದಾರೆ ನಿಮ್ಮಮ್ಮ ತಿಂಡಿ ತಿಂದಿರಲ್ಲ ಕಣಯ್ಯ, ಹೋಗಯ್ಯ ಮನೆ ತನಕ ಹೋಗಿ ಬಾರಯ್ಯ, ನಾನು ಇಲ್ಲೇ ಇರ್ತೀನಿ ಕಣಯ್ಯ, ಎಲ್ಗೂ ಹೋಗಲ್ ಕಣಯ್ಯ, ಹೋಗ್ಬಾರಯ್ಯ ಅಂತ ಹೇಳಿ ಕಳಿಸೋರು ಎಷ್ಟೋ ಸತಿ. ಇದೆಲ್ಲ ನಾನು ಅವ್ರಿಗೆ ಹೇಳಿಲ್ಲ, ನಾನು ಬರೀ ಘಟನೆ ಎಷ್ಟು ವಿಚಾರ ಸಾರಾಂಶ ಅಷ್ಟೇ ಹೇಳಿದ್ದು. ಆದ್ರೆ ಅದಕ್ಕೆ ಅಕ್ಷರ ರೂಪ ಕೊಡಬೇಕಾದ್ರೆ ಅವರು ಕಣ್ಣು ಮುಚ್ಕೊಂಡು ಘಟನೆ ಹೇಗೆ ನಡೆದಿರ್ಬೋದು ಅಂತ ಕಲ್ಪನೆ ಮಾಡಿಕೊಂಡು ಅವರಿಗೆ ಏನು ಒಳಗಡೆ ಅಂತಸ್ಫುರಣೆ ಆಯಿತು ಅದನ್ನು ಬರೆದಿದ್ದಾರೆ. ಅದು ನಡೆದಿದ್ದ ಘಟನೆಗೆ ಸಾಕ್ಷೀಭೂತವಾಗಿದೆ. ಇದು ಗುರು ಮಹಿಮೆ. ಈಗ ಸೋಮಣ್ಣ ಬರೆದ್ರು, ನಾನು ಅವ್ರಿಗೆ ಹೇಳಿದೆ ಅನ್ನೋದು ಹೆಚ್ಚುಗಾರಿಕೆ ಅಲ್ಲ. ಇಲ್ಲಿ ಈ ನಡೆದಿದ್ದ ಘಟನೆಗೆ ಗುರುಗಳು ಪ್ರೇರಣೆಯಿಂದಲೇ ಅದು ಈ ಥರದ ಅಕ್ಷರ ರೂಪ. ಬಹುಶಃ ಇವತ್ತು ಎಲ್ಲ ಜನರಿಗೂ ಸಿಗ್ಲಿ ಅಂತ. ಇದು 98ನೇ ಇಸ್ವಿಲಿ ಬರೆದ್ರು 28 ವರ್ಷ ಬೇಕಾಯ್ತು ಇದು ಹೊರಗೆ ಬರೋಕ್ಕೆ. ಎಲ್ಲ ಗುರುಗಳ ಈಗ ನಾವು ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡುವಾಗ, ಸಚ್ಚಿ ಅಧ್ಯಾತ್ಮದ ವಿಚಾರದಲ್ಲಿ ಇಷ್ಟು ಆಳಕ್ಕೆ ಇಳಿದಿರುವಾಗ, ಇವರನ್ನ ಬೆಳೆಸಿದಂಥ ತಂದೆ ತಾಯಿಗಳು ಹೇಗಿರ್ಬೋದು ಅಂತನ್ನುವಂಥ ಒಂದು ಕುತೂಹಲ ಬರುತ್ತೆ ಅಲ್ವಾ. ಸಚ್ಚಿಯ ಸಾತ್ವಿಕತೆಯ ಹೆಚ್ಚು ಭಾಗ ಅವರ ತಾಯಿ ಕಡೆಯಿಂದ ಬಂದಿರುವಂಥದ್ದು. ಬೆಳಿಗ್ಗೆ ನಾವು ಮಾತಾಡ್ತಾ ಹೇಳಿದ್ವು, ಗುರುಗಳು ಸಚ್ಚಿಗೆ ಹೇಳೋರು, ನಾನು ರಂಗಮಂಟಪದ ಹತ್ರ ನಿಂತ್ಕೊಂಡು ನಿಮ್ಮಮ್ಮ ಹಾಡು ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ದೆ ಕಣಯ್ಯ ಅಂತ ಹೇಳಿ ಅಂತ. ಇಷ್ಟ್ರ ಮಟ್ಟಿಗೆ ಇರುವಂತ ಸಚ್ಚಿನ ಬೆಳೆಸಿದಂತ ಅವರಮ್ಮ ಹೇಗಿರ್ಬೋದು ಅಂತನ್ನುವಂಥ ಕುತೂಹಲನ ಸಾವಿರಾರು ಜನಗಳು ಖಂಡಿತ ಇಟ್ಕೊಂಡಿರ್ತಾರೆ. ಅವರಮ್ಮನ ಒಂದ್ಸರಿ ನೋಡೋಣ. ಸುನಂದ ರಾಮಸ್ವಾಮಿಯವರು, ಅವರು ಮೂಲತಃ ಕೊಪ್ಪದವರು, ಅವ್ರ ತವ್ರ ಮನೆ. ಇಲ್ಲಿಗೆ ಮದುವೆಯಾಗಿ ಬಂದ ನಂತರದಲ್ಲಿ ಎಲ್ಲ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡಂಥವ್ರು. ಇದು ಯಾಕೆಂದ್ರೆ ಇದರಲ್ಲಿರೋ ಬಂದಿರೋ ಅಷ್ಟೂ ಇದೇ ತರ ಬಂದಿದೆ. ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದು ಹೇಗೆ ಗುರುಗಳೇ ಅಂತ ಕೇಳಿದೆ. ಅದಕ್ಕೆ ಗುರುಗಳು ಎಲ್ಲ ಈ ಮಾವನ್ನೇ ಕೇಳ್ಬಿಟ್ರೆ ಸ್ವಲ್ಪ ನಿನ್ ತಲೆಗೂ ಸ್ವಲ್ಪ ಕೆಲಸ ಕೊಡು ಅಂತ ಹೇಳಿದ್ರು. ಇನ್ನೂ ಕೆಲಸ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಸಾಮಾನ್ಯದ ವಿಚಾರ ಅಲ್ಲ. ಹೇಳೋದಕ್ಕೆ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದು ಬಹಳ ಹಗುರವಾಗಿ ಕಾಣುತ್ತೆ ನಮಗೆ ಮಾತಾಡೋಕ್ಕೆ. ಆದ್ರೆ ಪ್ರಾಕ್ಟಿಕಲಿ ಅಷ್ಟು ಸುಲಭ ಇಲ್ಲ. ಗುರುಗಳು ಹೇಗೆ ಅವ್ರ ಮನಸ್ಸನ್ನು ಹಗುರ ಮಾಡ್ಕೊಂಡು ಎಷ್ಟು ಔನ್ನತ್ಯಕ್ಕೆ ಏರಿಸಿದ್ರು ಅಂತ ಅವರ ದಿನಚರಿ ನೋಡಿದ್ರೆ, ಅವರದ್ದ ಈಗ ಇಷ್ಟೊತ್ತವರೆಗೆ ಗುರುಗಳು ಯಾವ ರೀತಿ ನಡವಳಿಕೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕ್ಷಣನೂ ಮನಸ್ಸಿನಲ್ಲಿ ಯಾವುದೇ ಭಾರವಾಗಿರೋ ವಿಚಾರನ ಅವರು ಕ್ಯಾರಿ ಮಾಡಿದ್ದಿಲ್ಲ. ಇಷ್ಟು ಜನರ ಮನಸ್ಸೊಳಗೆ ಹೊಕ್ಕು ಅವ್ರ ಬಗ್ಗೆ ಎಲ್ಲ ಬೇಕಾದಷ್ಟು ವಿಚಾರನ
ಅವರು ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಚಾರನ ಗುರುನಾಥರು ಹೇಳಿರ್ಬೋದು. ಅದು ಒಂದನ್ನು ಒಳಗಡೆ ಇಟ್ಕೊತಿರ್ಲಿಲ್ಲ. ಅದು ಬಂದ್ರು ಅವ್ರು ಹೇಳಿದ್ರು ಕೇಳಿದ್ರು ಮುಗಿದೋಯ್ತು ಕತೆ. ಅದು ಹೊಗಳಿಕೆಗೂ ಅವ್ರದ್ದು ರೆಸ್ಪಾನ್ಸ್ ಇಲ್ಲ, ತೆಗಳಿಕೆಗೂ ರೆಸ್ಪಾನ್ಸ್ ಇಲ್ಲ. ಹೆಂಗೆ ಬೈತಿದಾರ ಕಡೆಯ ಇಂಥವ್ರು ನನ್ನ ಕೂತ್ಕೊಂಡು ಅಂತ ಹೇಳೋರು, ಅದಕ್ಕೂ ಸೊಪ್ಪಾಗ್ತಿರ್ಲಿಲ್ಲ ಅವರು. ಮತ್ತೆ ಗುರುನಾಥರು, ಅವಧೂತರು, ಗುರುಗಳು ಅಂತ ಬಂದು ನಮಸ್ಕಾರ ಮಾಡೋರ್ಗು ಅವ್ರೇನು ಮಾಡ್ತಿರ್ಲಿಲ್ಲ. ಆ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 11ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಭಗವಾನ್ ವಾಚ ಅಂತ ಶಂಕರ ಭಾಷೆನೂ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ನಾನು ಇತ್ತೀಚೆಗೆ ಭಗವದ್ಗೀತೆ ಓದ್ಬೇಕಾದ್ರೆ ಅದರೊಳಗಡೆ ಆ ಸ್ಥಿತಪ್ರಜ್ಞನಾದ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ. ಅದು ಇನ್ಯಾರನ್ನು ನೋಡೋದ್ ಬೇಕಾಗಿಲ್ಲ, ನಮ್ಮ ಗುರುನಾಥರು ನೋಡ್ಬಿಟ್ರೆ ಅದಷ್ಟು ಸರ್ವ ಲಕ್ಷಣ ಸಂಪನ್ನರಾಗಿ ನಮ್ಮ ಗುರುನಾಥರು ಇದ್ರು. ಆ ಸ್ಥಿತಪ್ರಜ್ಞ ಆ ಭಗವತಿಗೆ ಈತಲ್ಲಿ ಹೇಳ್ತಕ್ಕಂಥ ಸ್ಥಿತಪ್ರಜ್ಞನ ಸಕಲ ಲಕ್ಷಣವು ನಮ್ಮ ಗುರುನಾಥರಲ್ಲಿ ಇತ್ತು. ಆ ನಡೆ, ನುಡಿ, ನಡವಳಿಕೆ. ಅದಕ್ಕೋಸ್ಕರ ಇಂಥ ಗುರುವ ಕಾಣೇನೋ ಜಗದೋಳು, ಇಂಥ ಗುರುವ ಕಾಣೇನೋ ಅಂತ ಹೇಳಿ ನಾವಿಬ್ಬರು ನೆನ್ನೆ ಮಾತಾಡ್ತಾ ಹೇಳಿದಂಥದ್ದು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ಪರಿವಾರದವರಲ್ಲಿ ನಮ್ಮದೊಂದು ವಿನಮ್ರವಾದ ವಿನಂತಿ. ಬೆಂಗಳೂರು, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ, ಕಲಬುರಗಿ ಹಾಗೂ ಕೋಲಾರ ಹೀಗೆ ಕರ್ನಾಟಕವಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಗುರು ಭಕ್ತರು ಸಖರಾಯಪಟ್ಟಣದಲ್ಲಿರುವ ಶ್ರೀ ವೆಂಕಟಾಚಲ ಅವಧೂತರ ವೇದಿಕೆಗೆ ದರ್ಶನ ಪಡೆಯಲು ಬರುತ್ತಿರುತ್ತಾರೆ. ಈ ವಿಷಯ ಗುರುನಾಥರನ್ನು ಬಲ್ಲ ಎಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಇಂಥ ಅದ್ಭುತವಾದ, ನಿರಾಮಯನಾದ, ನಿರ್ವಿಕಲ್ಪ ಸ್ವರೂಪನಾದ, ಅಚಿಂತ್ಯನೂ ಮತ್ತು ಅನಂತನೂ ಆಗಿರುವ ಶ್ರೀ ಗುರುನಾಥರು ನೆಲೆಗೊಂಡ ಈ ಪುಣ್ಯ ಸ್ಥಳವೇ ಸಖರಾಯಪಟ್ಟಣದ ಈ ವೇದಿಕೆ. ಅತ್ಯಂತ ಜಾಗೃತ ಸ್ಥಳವು, ಮನಸ್ಸಿಗೆ ನೆಮ್ಮದಿ ನೀಡುವ ತಾಣವು ಇದಾಗಿದೆ. ಎಷ್ಟೋ ಭಕ್ತರ ದುಃಖ ದುಮ್ಮಾನಗಳನ್ನು ನಿವಾರಿಸಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ನಂಬಿ ಬಂದವರ ಉದ್ಧಾರಗೈಯುತ್ತಿರುವ ಶ್ರೀ ವೆಂಕಟಾಚಲ ಅವಧೂತರು ಇವರು. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. स्वात्मारामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.